ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಮೊದಲನೇದಾಗಿ ಸಾರಿ, ಏನಪ್ಪ ಅಂತಂದರೆ ವಿಡಿಯೋನ ಸ್ವಲ್ಪ ತಡದಾಗಿ ಲೇಟಾಗಿ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಒಂಚೂರು ಕೆಲಸ ಇತ್ತು. ನಿಮಗೆಲ್ಲ ಗೊತ್ತಿದೆ, ಎಡಿಟಿಂಗ್ ಎಲ್ಲ ಸ್ವಲ್ಪ ಲೇಟಾಗೋಯ್ತು, ರಾತ್ರಿ ಎಲ್ಲ ಮಾಡಿ ಮಲಗಷ್ಟಕ್ಕೆ. ಇನ್ನೊಂದು ಅಪ್ಡೇಟು ಅಷ್ಟು ಕೊಟ್ಟಿರಲಿಲ್ಲ. ಸೊ ನಿಮಗೆಲ್ಲ ಗೊತ್ತಿದೆ, ನಿನ್ನೆ ಇಯರಿಂಗ್ ಇತ್ತು. ಸೊ ಸುಮಾರು ಜನ ನನಗೆ ವೀಡಿಯೋಗಳ ಕೆಳಗಡೆ ಮೆಸೇಜಸ್ಸು DMಸು ಎಲ್ಲ ಮಾಡ್ತಿದ್ರೆ ಏನಾಯಿತು ಅಂತ ವಾಟ್ಸಪ್ಪಲ್ಲೆಲ್ಲ ಕಳಿಸ್ತಾಯಿದ್ರಿ. ಏನಾಯಿತು, ಏನು ಅಪ್ಡೇಟು, ಏನಾದರೂ ಅಂದರೆ ಲೈಕ್ ಕ್ಲೂ ಸಿಗ್ತಾ, ಏನಾದರೂ ಬರುತ್ತಾ ಬರಲ್ವಾ, ಸುಮಾರು ಜನ ಕಾಯ್ತಾ ಇದ್ದಾರೆ ಅನ್ನೋದೊಂದು ಗೊತ್ತಾಯಿತು. ವಿಷಯ ಏನಪ್ಪ ಅಂದರೆ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ. ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿದು ನೆನ್ನೆ ಏನಿತ್ತು ಲೈಕ್ ಕೋರ್ಟಲ್ಲಿ, ಅದು ಇವತ್ತಿಗೆ ಪೋಸ್ಟ್ಪೋನ್ ಆಗಿದೆ. ಅಂದರೆ ಇವತ್ತೇನು ನೀವು ವಿಡಿಯೋ ನೋಡ್ತಿದ್ದೀರಾ, ಸೊ ಇವತ್ತಿಗೆ ಪೋಸ್ಟ್ಪೋನ್ ಆಗಿದೆ, ಓಕೆನಾ. ಸೊ ನೆನ್ನೆ ಇರಲಿಲ್ಲ, ಅಂದರೆ ಡೇಟು ಹೇಳಬೇಕು ಅಂದರೆ ಲೈಕ್ ಅಕಸ್ಮಾತ್ ಮಿಸ್ ಆಗಿಬಿಡುತ್ತೆ. 11ನೇ ತಾರೀಕಿಗೆ, ಇವತ್ತು 11ನೇ ತಾರೀಕಿಗೆ ಶಿಫ್ಟ್ ಆಗಿದೆ. ಲೈಕ್ ಇವತ್ತು ಚರ್ಚೆ ಇರ್ತದೆ, ಚರ್ಚೆ ನೋಡ್ಬೇಕು ಏನೆಲ್ಲ ಆಗುತ್ತೆ ಅಂತ. ಬಟ್ ಆದರೆ ಚರ್ಚೆ ಫೈನಲ್ ಆಗುತ್ತಾ ಅಂತಂದರೆ ಹೇಳೋಕ್ಕಾಗಲ್ಲ. ಇದು ಚರ್ಚೆ ಫೈನಲ್ ಆಗುತ್ತಾ, ಮುಂದೆ ಹೋಗುತ್ತಾ, ನನಗನ್ಸಿರೋ ಪ್ರಕಾರ ಮತ್ತೆ ಇನ್ನೊಂದು 5-10 ದಿವಸ ಟೈಮು ಮುಂದಕ್ಕೆ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮುಂದೆ ಲೈಕ್ ರೀಸೆಂಟಾಗಿ ನಡ್ಕೊಬಂದಿರೋ ಆದಿ ಅದು. ಲಾಸ್ಟು ಹತ್ತತ್ರ 20-30 ದಿವಸದಿಂದನೂ ನಡೀತಾ ಇರೋದೇ ಇದು. ಫಸ್ಟು ಒಂದು 10 ದಿವಸಕ್ಕೆ ಇಯರಿಂಗ್ ಡೇಟ್ 10 ದಿವಸಕ್ಕೆ ಶಿಫ್ಟ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇಗೆ ಶಿಫ್ಟ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ವಾದ ವಿವಾದ, ಆ ಕಡೆಯಿಂದ ವಾದ, ಈ ಕಡೆಯಿಂದ ವಾದ. ಆ ಕಡೆ ಲಾಯರ್ ಬೇಕು ಅಂತಾರೆ, ಈ ಕಡೆ ಲಾಯರ್ ಬೇಡ ಅಂತಾರೆ. ಸೊ ಇದೇ ನಡೀತಾ ಇದೆ. ಕನ್ಕ್ಲೂಷನ್ ಆಗಿ ಫೈನಲಾಗಿ ಯಾವುದೂ ಬರ್ತಾಯಿಲ್ಲ. ಆ್ಯಂಡ್ ಇದಕ್ಕೋಸ್ಕರ ಸುಮಾರು ಜನ ಬೈಕ್ ಟ್ಯಾಕ್ಸಿ ಹುಡುಗರು, ಆಟೋ ಚಾಲಕರು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ, ವಿತ್ ಪಬ್ಲಿಕ್ಕು ವೆಯ್ಟ್ ಮಾಡ್ತಿದ್ದಾರೆ, ಯಾವುದಾದ್ರು ಒಂದು ಗುಡ್ ಡಿಸಿಷನ್ ಬರಲಿ ಅಂತ. ನನ್ನ ಅನಿಸಿಕೆ ಬೈಕ್ ಟ್ಯಾಕ್ಸಿ ಬರಬೇಕು ಅಂತ ನಾನು ಅನ್ಕೊತೀನಿ. ಏನಕ್ಕೆ ಅಂತಂದರೆ ಸುಮಾರು ಜನಕ್ಕೆ ಯೂಸ್ ಇದೆ ರೀ, ಪಬ್ಲಿಕ್ಕಿಗೆ ಯೂಸ್ ಆಗುತ್ತೆ. ಅದಾದಮೇಲೆ ಲೈಕ್ ಎಷ್ಟೋ ಜನ ರೈಡರ್ಸ್ಗೆ ಯೂಸ್ ಆಗುತ್ತೆ. ಬಟ್ ಏನಂದರೆ ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಟ್ಕೊಂಡು ಬಂದರೆ ಚೆನ್ನಾಗಿರ್ತದೆ ಅಂತ ನನ್ನ ಒಂದು ಅಭಿಪ್ರಾಯ, ನನ್ನ ಅಭಿಪ್ರಾಯ, ಓಕೆನಾ. ಬಟ್ ಇದು ಬರುತ್ತಾ ಬರೋಲ್ಲ ಅಂತಂದರೆ ನೋಡಬೇಕು, ಏನಾಗುತ್ತೋ ಗೊತ್ತಾಗ್ತಾಯಿಲ್ಲ. ಏನಕ್ಕೆ ಅಂತಂದರೆ ಇದು ನನಗೆ ಅರ್ಥನೇ ಆಗ್ತಾಯಿಲ್ಲ ಲಾಜಿಕ್ಲಿ. ಈಗ ಏನು ಗೊತ್ತಾ, ಈಗ ಮೊನ್ನೆ ಒಂದು 2-3 ವೀಡಿಯೋಸ್ನ ನಾನು ಮಾಡೋಕ್ಕಿದ್ದೆ. ಏನಪ್ಪ ಅಂತಂದರೆ ಪರಶುರಾಮ್ ಬ್ರೋನ, ಅದಾದಮೇಲೆ ಸೋಮಶೇಖರ್ ಆಟೋ ಚಾಲಕರ ಸಂಘ ಆಗಿದ್ದಂಥ ಸೋಮಶೇಖರ್ ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡೋಕ್ಕಿದೆ. ಒಂದು ಸುಮಾರು ಜನ ನನಗೆ ಬೈಯಕ್ಕೆ ಶುರು ಮಾಡಿದೆ. ಏನಪ್ಪ ಅಂತಂದರೆ ಏನೋ ಇಷ್ಟು ದಿವಸ ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳ್ಬಿಟ್ಟು ಈಗ ಹೋಗ್ಬಿಟ್ಟು ಅವ್ರದ್ದು ಇಂಟರ್ವ್ಯೂ ಅಪ್ಪ, ಇದು ತಿಳುವಳಿಕೆಗೆ ಜಸ್ಟ್ ಅವ್ರ ಅಭಿಪ್ರಾಯ ಏನು, ಅವ್ರು ಏನು ಅನ್ಕೊತಿದ್ದಾರೆ, ಅವ್ರ ಅನಿಸಿಕೆ ಏನು, ಒಂದಷ್ಟು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡಿರೋದು. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ಅಲ್ಲೂ ಹೇಳೋದೊಂದೇ, ಬೈಕ್ ಟ್ಯಾಕ್ಸಿ ಬರಬೇಕು, ಆದರೆ ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಕಂಡೀಷನ್ಸ್ ಬರಬೇಕು. ನನ್ನ ಒಂದು ಅಭಿಪ್ರಾಯ ಇದು, ಓಕೆನಾ. ಇದು ಬರುತ್ತಾ ಬರೋಲ್ಲ ಅಂತಂದರೆ ನೋಡಬೇಕು. ಯಾಕಂತಂದರೆ ಇದು ಕನ್ಫ್ಯೂಷನ್ ಇದೆ ನನಗೆ. ಏನಂತಂದರೆ ಈಗ ಕೇಂದ್ರ ಸರ್ಕಾರದಲ್ಲಿ ವೈಟ್ ಬೋರ್ಡಲ್ಲಿ ಮಾಡ್ಕೋಬಹುದು ಅಂತ ಪರ್ಮಿಷನ್ ಇದೆ, ಓಕೆನಾ. ಆದರೆ ನಿಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಅಪ್ರೂವಲ್ ಇರಬೇಕು ಅಂತಾರೆ. ಅದಾದಮೇಲೆ 11 ರಾಜ್ಯಗಳಲ್ಲಿ ಆಲ್ರೆಡಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾಯಿದೆ, ಕೆಲವೊಂದು ರಾಜ್ಯಗಳಲ್ಲಿ ಇಲ್ಲ ಅಂತ. ಒಂದಷ್ಟು ಜನ ಹೇಳೋದೇನಪ್ಪ ಅಂದರೆ ಮೋಟರ್ ಆ್ಯಕ್ಟಲ್ಲಿ, ನಮ್ಮ ಸಂವಿಧಾನದಲ್ಲಿ ಮೋಟರ್ ಆ್ಯಕ್ಟಲ್ಲಿ ಇಲ್ಲ, ಬೈಕ್ ಟ್ಯಾಕ್ಸಿ ಮಾಡೋಂಗೇ ಇಲ್ಲ. ಮತ್ತು 11 ರಾಜ್ಯದಲ್ಲಿ ಹೆಂಗೆ ಕೊಟ್ಟರು, ಇದು ಪ್ರಶ್ನೆ ಇದೆ. ಇದು ಗೊತ್ತಾಗ್ತಾ ಇಲ್ಲ. ಮತ್ತು ಇನ್ನೊಂದು, ಹೋಗಲಿ ನಮ್ಮ ಸ್ಟೇಟಲ್ಲಿ ಮೊದಲನೇ ಬಾರಿ ಕೊಡ್ತಿದ್ದಾರೆ, ಇದೇ ಮೊದಲನೇ ಸ್ಟೇಟ್ ನಮ್ಮದು ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಲೈಕ್ ಬೇರೆ ರಾಜ್ಯಗಳಿಗೂ ತೊಂದರೆ ಆಗುತ್ತೆ ಅಂದರೆ ಅದೊಂದು ಬೇರೆ. 11 ರಾಜ್ಯಗಳಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಅಲ್ಲಿ ಬೇರೆ ಸಂವಿಧಾನ ಅಂದರೆ ನಮ್ಮ ಭಾರತದಲ್ಲೇ, ಅಲ್ಲಿ ಬೇರೆ ಸಂವಿಧಾನ, ನಮ್ಮ ಹತ್ರ ಬೇರೆ ಸಂವಿಧಾನನಾ, ಇದು ಅರ್ಥನೇ ಆಗ್ತಾಯಿಲ್ಲ ನಮಗೆ. ಈಗ ಫುಲ್ ಕನ್ಫ್ಯೂಷನ್ ಇದೆ. ನಮ್ಮ ಸಂವಿಧಾನ ಯಾವುದು ಸರಿ ಯಾವುದು ತಪ್ಪು ಅಂತಲೇ ಗೊತ್ತಾಗ್ತಿಲ್ಲ. ಅದಾದಮೇಲೆ ಕೋರ್ಟಲ್ಲಿ ಈ ಒಂದು ಕೇಸ್ನ ಇತ್ಯರ್ಥ ಮಾಡ್ಬೇಕು, ಇವಾಗ ಮಾಡ್ತಾರೆ ಅವಾಗ ಮಾಡ್ತಾರೆ ಗೊತ್ತಿಲ್ಲ. ಈಗ ಎಷ್ಟು ವರ್ಷ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸುಮಾರು ಜನ ಕೇಳ್ತಿದ್ದೀರಾ, ಬ್ರೋ ಆದಷ್ಟು ಬೇಗ ಆಗುತ್ತಾ, ಆದಷ್ಟು ಬೇಗ ಗೊತ್ತಿಲ್ಲ, ಯಾರಿಗೂ ಕ್ಲೂ ಇಲ್ಲ. ಇಲ್ಲಿ ಏನಾಗ್ತಿದೆ ಅಂತಂದರೆ ಲೈಕ್ ಈಗ ನೋಡಿ, ಸರ್ಕಾರದವ್ರ ಕೈಯಲ್ಲಿದೆ ಇದನ್ನೇನಾದರೂ ಇತ್ಯರ್ಥ ಮಾಡೋಕ್ಕೆ. ಸರ್ಕಾರದವ್ರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸೊ ಕೋರ್ಟ್ ಮೇಲೆ ಹಾಕ್ತಾರೆ. ಕೋರ್ಟ್ ಅವರು ಏನು ಡಿಸಿಷನ್ ಕೊಡಬೇಕು ಅಂತ ಅವರು ಹಿಂದೆ ಮುಂದೆ ಲೈಕ್ ಎಲ್ಲನೂ ಪರಿಗಣಿಸಬೇಕಾಗುತ್ತೆ, ಎಲ್ಲನೂ ನೋಡಿ ಕೊಡಬೇಕಾಗುತ್ತೆ. ಅದಕ್ಕೆ ಇದು ಮುಂದೂಡಿಕೆ ಹಾಕೊಂಡು ಹೋಗ್ತಾನೇ ಇದೆ. ಸೊ ನನಗನ್ಸಿರೋ ಪ್ರಕಾರ ಇಷ್ಟು ಬೇಗ ಇದು ಬರುತ್ತಾ ಅನ್ನೋದೇ ನನಗೆ ಅರ್ಥನೇ ಆಗ್ತಾಯಿಲ್ಲ. ಒಂದು ಸರಿ ಏನನ್ಸುತ್ತೆ ಅಂದರೆ, ಒಂದೊಂದು ಸರಿ ಬರೋವಂಥ ಚರ್ಚೆ, ವಾದ ವಿವಾದನ ನೋಡೋದಾದರೆ ಓಕೆ, ಬೈಕ್ ಟ್ಯಾಕ್ಸಿ ಇನ್ನೇನು ಬಂದೇ ಬಿಡ್ತದೆ, ಬರುತ್ತೆ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ, ಕೇಂದ್ರ ಸರ್ಕಾರದಿಂದನೂ ಬಂದೈತೆ ನೋಟಿಸು. ಸೊ ಆಟೋಮೆಟಿಕಲಿ ಬರುತ್ತೆ, ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀವಿ, ನಾವೇ ವೀಡಿಯೋನೂ ಮಾಡಿರ್ತೀವಿ. ಅದಾದಮೇಲೆ ಮತ್ತೆ ಇನ್ನೊಂದು ವಾರಕ್ಕೆ ಮತ್ತೆ ಚೇಂಜು, ಇದು ಯಾಕೋ ಬರಲ್ಲ ನಾವೇ ಹೇಳಿದ್ದೀವಿ. ನನಗೆ ಈಗ ಒಂದೊಂದು ಸರಿ ಅದನ್ನೇ ಅನಿಸೋದು,
ಗುರು ನಿಜವಾಗ್ಲೂ ಬೈಕ್ ಟ್ಯಾಕ್ಸಿ ಬರುತ್ತಾ ಬರಲ್ವಾ? ಇದು ಯಾಕೆ ಕಂಕ್ಲೂಷನ್ ಕ್ಲಿಯರ್ ಆಗ್ತಾ ಇಲ್ಲ? ಎಲ್ಕೊಂಡು ಈಗ ಏನಂತಂದರೆ ಇದನ್ನೇ ನಂಬ್ಕೊಂಡಿರೋಂತಹ ರೈಡರ್ಸ್ ಅಂದರೆ ಲೈಕ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಇಲ್ಲ ಇದು ಯಾವುದು ಇತ್ಯರ್ಥ ಆಗುತ್ತೆ ಅಂತ ನೋಡ್ತಿರೋಂಥ ಆಟೋ ಚಾಲಕರಾಗಿರ್ಬೋದು, ಎಷ್ಟು ವರ್ಷ ಅಂತ ಕಾಯೋಕ್ಕಾಗುತ್ತೆ? ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಸುಮಾರು ನಾನೇ ವೀಡಿಯೋಸ್ನ ಮಾಡಿದ್ದೀನಿ. ಈ ಒಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಾಗಿಂದ ಡೆಲಿವರಿ ಬಾಯ್ಸ್ಗೂ ತುಂಬ ಹೊಡೆತ ಆಗಿದೆ. ಅರ್ನಿಂಗ್ಸ್ ಪರ, ಆರ್ಥಿಕ ಪರ ತುಂಬ ಕಷ್ಟ ಆಗ್ತಾಯಿದೆ. ಇದು ರಿಯಾಲಿಟಿ. ಏನಂತಂದರೆ ಇದು ನಮ್ಮ ಗೌರ್ಮೆಂಟ್ಗಾಗಲಿ ಇಲ್ಲ ನಮ್ಮ ಕೋರ್ಟ್ಗಾಗಲಿ ತಲುಪ್ತಾ ಇಲ್ಲ. ಈ ವಿಚಾರಗಳು ಅಲ್ಲಿಗೆ ಹೋಗ್ತಾ ಇಲ್ಲ. ಇದು ಇಲ್ಲಿಲ್ಲೇ ನಾವು ಮಾತಾಡಿಕೊಂಡು ಈಗ ನೋಡಿ ನಾನು ವೀಡಿಯೋ ಮಾಡ್ತೀನಿ, ನೀವು ನೋಡ್ತೀರಾ, ಅಲ್ಲಿಗೆ ಎಂಡ್ ಆಗ್ತಾಯಿದೆ. ಇದು ಶೇರ್ ಆಗ್ತಾಯಿಲ್ಲ. ರಿಯಾಲಿಟಿ ಹೇಳಬೇಕು ಅಂದರೆ ಜನಗಳಿಗೆ ಶೇರ್ ಆಗ್ತಾಯಿಲ್ಲ, ರಬ್ ಆಗ್ತಾಯಿಲ್ಲ, ಗೊತ್ತಾಗ್ತಾಯಿಲ್ಲ ಯಾರಿಗೂ. ಇದರಿಂದ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾಯಿದೆ ಅಂದ್ಬಿಟ್ಟು ಡೈರೆಕ್ಟಾಗಿ ಹೇಳಬೇಕು ಅಂದರೆ ಸರ್ಕಾರದವ್ರಿಗೆ ಇದು ಗೊತ್ತಾಗ್ತಾ ಇಲ್ಲ. ನಿಮಗೆಲ್ಲೋ ಗೊತ್ತಿಲ್ಲೋ ಒಂದು ವಿಚಾರದ ಬಗ್ಗೆ ಹೇಳ್ತೀನಿ ನಾನು. ಡೈರೆಕ್ಟಾಗಿ ಹೇಳಲ್ಲ, ಇಂಡೈರೆಕ್ಟಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ವಿಚಾರ ಫುಲ್ಲು ಕರ್ನಾಟಕ ಫುಲ್ಲು ವೈರಲ್ ಆಗುತ್ತೆ, ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗುತ್ತೆ. ಆದರೆ ಆ ವಿಚಾರದ ಬಗ್ಗೆ ನಮ್ಮ CM ಅವ್ರಿಗಾಗಲಿ ಇಲ್ಲ ನಮ್ಮ ಡೆಪ್ಯೂಟಿ CMಗಾಗಿ ಅದ್ರ ಬಗ್ಗೆ ರೆಸ್ಪಾನ್ಸು ಕೊಡೋಲ್ಲ. ಅದ್ರ ಬಗ್ಗೆ ನೋಡೋಣ ಓಕೆ ಅನ್ನೋ ಥರ ಇದು ಮಾಡ್ತಾರೆ. ಅಂಥ ವೈರಲ್ ಆದಂಥ ವಿಷಯನೇ ಅವರು ಇದು ಮಾಡಲ್ಲ ಅಂತಂದಾಗ ಇದು ಎಲ್ಲ ಚಿಕ್ಕ ಪುಟ್ಟ ಒಂಥರ ಗೊತ್ತಿಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಇದು ನಾನು ಮಾತಾಡೋದು ಸರಿನಾ ತಪ್ಪ ಗೊತ್ತಿಲ್ಲ. ಬಟ್ ಇದು ನನಗೆ ಗೊತ್ತಿರೋ ಪ್ರಕಾರ ತಲುಪಬೇಕು ಅವ್ರಿಗೆ ತಲುಪಿ ಅವ್ರಿಗೂ ಹೋದರೆ ಅವಾಗ ನನಗೆ ಪ್ರಕಾರ ಇದಕ್ಕೆ ಏನಾದರೂ ಬರಬಹುದಾ ಅನ್ನೋದೊಂದು ಡೌಟು. ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬರುತ್ತಾ ಅನ್ನೋದೇ ಇದಿದೆ. ಸೊ ನೋಡೋಣ. ಮತ್ತು ಇನ್ನೊಂದೇನಂತಪ್ಪ ಅಂದರೆ ಸುಮಾರು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಾ ಗೊತ್ತು. ಈಗ ನೀವೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಾ ದಟ್ ಸೇಮ್ ಬೋಟ್ ನಾವು ಅದರಲ್ಲೇ ಇದ್ದೀವಿ ಅಂತ ಹೇಳ್ಬೋಕ್ಕೆ ಇಷ್ಟಪಡ್ತೀವಿ. ಒಂದಷ್ಟು ಜನ ಬ್ರೋ ನಿಮಗೆ ಗೊತ್ತಿರ್ತದೆ ಇದ್ರ ಬಗ್ಗೆ ಹೇಳಿ ಅಂತೀರ. ಅದನ್ನೇ ಹೇಳ್ತಿರೋದು, ನೀವು ಯಾವ ಬೋಟಲ್ಲಿ ಇದ್ದೀರ ನಾನು ಅದೇ ಬೋಟಲ್ಲೇ ಇದ್ದೀನಿ. ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಾಗೋದು. ಮಮ್ಮ ಅಂದರೆ ಒಂಚೂರು ಒಳಗಡೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾದರೆ ಗೊತ್ತಾಗ್ಬೋದು ಅಷ್ಟೇ, ಬಿಟ್ಟರೆ ಇನ್ನೇನು ಗೊತ್ತಾಗಲ್ಲ. ಆ್ಯಂಡ್ ನೋಡೋಣ. ನನಗೆ ಗೊತ್ತಿರೋ ಪ್ರಕಾರ ನಾನು ಅದನ್ನೇ ಹೇಳಿದ್ನಲ್ಲ, ಬರಬಹುದಾ ಬರಲ್ವಾ ಇದು ನೋಡಬೇಕು. ಮತ್ತು ಇವತ್ತು ಓಕೆನಾ 11ನೇ ತಾರೀಕು ಇವತ್ತು ಇಯರಿಂಗ್ ಇದೆ. ಸೊ ಇವತ್ತಿನ ದಿನ ಮತ್ತೆ ಏನು ಡಿಸಿಷನ್ ತಗೊತಾರೆ ಅನ್ನೋದ್ರ ಮೇಲೆ ನೋಡಬೇಕು. ಬಟ್ ಇವತ್ತು ಫೈನಲ್ ಡಿಸಿಷನ್ ಬರುತ್ತೆ ಅಂತಂದರೆ ಗೊತ್ತಿಲ್ಲ. ಬರಬಹುದು, ಬರ್ದೇನೂ ಇರಬಹುದು. ಬರುತ್ತೆ ಅಂತ ಅನ್ಕೋಬೇಕಷ್ಟೇ ಹೊರತು ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ನೋಡಬೇಕು. ಬಟ್ ನನಗೆ ಅನಿಸಿರೋ ಪ್ರಕಾರ ನನಗೆ ಇದು ಫೈನಲಾಗಿ ಒಂದು ಆಗಲಿ, ಇತ್ಯರ್ಥ ಆಗಿಬಿಡಬೇಕು. ಒಂದು ಮಾಡಿ, ಮಾಡಬೇಡಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಬಿಟ್ಟು ಮಾಡಿ, ಯಾವುದೋ ಒಂದು ಕಡೆ ಹೋಗಬೇಕು. ಈಗ ಯಾವುದೋ ಒಂದು ಟೂರ್ನಮೆಂಟ್ ಕ್ರಿಕೆಟ್ ಆಡ್ತಾಯಿದ್ವಿ ಅಂತ ಅಂದ್ಕೊಳ್ಳಿ. ಕ್ರಿಕೆಟ್ ಆಡ್ತಿರುವಾಗ ಯಾರೋ ಒಬ್ಳು ಗೆಲ್ಲಬೇಕು, ಯಾರೋ ಸೋಲ್ಬೇಕು, ಇಲ್ಲ ಡ್ರಾ ಆದರೂ ಆಗಿಬಿಡ್ಬೇಕು. ಸೊ ಆ ಥರ ಯಾವುದೋ ಒಂದು ಡಿಸಿಷನ್ ಬರಲಿ. ಎಷ್ಟೋ ಜನ ಕಾಯ್ತಾ ಇದ್ದಾರೆ, ಎಷ್ಟೋ ಜನ ಸಫರ್ ಆಗ್ತಾಯಿದ್ದಾರೆ. ನನ್ನ ಅನಿಸಿಕೆ ಬೈಕ್ ಟ್ಯಾಕ್ಸಿ ಬರಬೇಕು, ಬಟ್ ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟರೆ ಚೆನ್ನಾಗಿರ್ತದೆ. ಇದು ನನ್ನ ಒಂದು ಅನಿಸಿಕೆ. ಇದರಲ್ಲಿ ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಮತ್ತು ಸರಿಪಡಿಸಿ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯ ಏನು? ನಿಮಗೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ನೋಡಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಏನೇ ಅಪ್ಡೇಟ್ ಇದ್ದರೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸಾರಿ ಫಾರ್ ಲೇಟ್ ಇನ್ಫಾರ್ಮೇಷನ್.